ಆದಿ, ಹಾಯ್ ಪ್ರಿಯಾ. ಹಲೋ ರಾಹುಲ್. ಎಲ್ಲಿದ್ಯಾ? ಇನ್ನೂ ಆನ್ ದ ವೇ ಇದ್ದೀನಿ. ಓಕೆ ಇನ್ನೇನು ಸ್ವಲ್ಪ ಹೊತ್ತು ರೀಚ್ ಆದ್ಮೇಲೆ ನಾನೇ ಕಾಲ್ ಮಾಡ್ತೀನಿ. ಓಕೆ, ಟೇಕ್ ಕೇರ್. ಆದಿ, ನಾನು ನಿನ್ನನ್ನು ಬಿಟ್ಟು ಹೋಗಿ ತಪ್ಪು ಮಾಡಿದ್ದೀನಿ ನಿಜ. ಆದ್ರೆ ಈಗ ನೀನೇ ಬೇಕು ಅಂತ ಈಗ ನಿನ್ ಜೊತೆಲೇ ಇಲ್ವಾ? ನಾನ್ ಬೇಡ ಅನ್ಸ್ದಾಗ ನಾನ್ ಕೊಡ್ಸಿದ ರಿಂಗ್ನ ಬಿಸಾಕ್ಬಿಟ್ಟು ಹೋದೆ. ಈಗ ಅವ್ನ್ ಬೇಡ ಅನ್ಸ್ತಿದೆ ತಾನೆ. ಆದ್ರೂ ಅವ್ನು ತೊಡ್ಸಿರೋ ರಿಂಗು ಇನ್ನೂ ನಿನ್ ಕೈಯಲ್ಲೇ ಇದೆಯಲ್ಲ. ಏನಿದ್ರ ಅರ್ಥ? ಮನ್ಸಲ್ಲೊಂದು ಮಾತಲ್ಲೊಂದು. ಅಲ್ಲ, ನಾನೇನ್ ನಿನ್ಗೆ ಸೀಕ್ರೆಟ್ ಅಫೇರಾ? ಆದಿ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಾನು ಅವನ್ನ ಅಷ್ಟು ಬೇಗ ಅವಾಯ್ಡ್ ಮಾಡಕ್ ಆಗಲ್ಲ. ಅವಾಯ್ಡ್ ಮಾಡಕ್ಕಾಗಲ್ಲ ಅಂದ್ರೆ ನನ್ ಜೊತೆ ಯಾಕಿದ್ಯಾ? ಆದಿ, ಐ ಆಮ್ ಎಂಗೇಜ್ ಟು ಹಿಮ್. ಆದಿ, ಎಂಗೇಜ್ಮೆಂಟ್ನ ಅಷ್ಟು ಬೇಗ ಬ್ರೇಕ್ ಮಾಡಕ್ ಆಗಲ್ಲ. ಐ ನೀಡ್ ಸಮ್ ಟೈಮ್. ಇವಾಗೇನು ನಿನ್ಗೆ ರಿಂಗ್ ತಾನೇ ಪ್ರಾಬ್ಲಮ್ಮು? ರಾಹುಲ್, ಟಾಪಿಕ್ ಡನ್. ಓಕೆನಾ? ಅದೇ ನೀನ್ ನನಗೆ ವಾಪಸ್ ಸಿಕ್ಕಿದ್ಮೇಲೆ ಐ ಗಾಟ್ ಮೈ ಲೈಫ್ ಬ್ಯಾಕ್. ಒಂದ್ಸಲ ನಿನ್ನ ಕಳ್ಕೊಂಡು ತಪ್ಪು ಮಾಡಿದ್ದೀನಿ, ಮತ್ತಿನ್ಯಾವತ್ತೂ ಆ ತಪ್ಪು ಮಾಡಲ್ಲ. ನನಗ್ ಬೇಕಿರೋದು ನೀನು, ನಿನ್ ಪ್ರೀತಿ. ಐ ಕಾಂಟ್ ಇಮ್ಯಾಜಿನ್ ಮೈ ಲೈಫ್ ವಿತೌಟ್ ಯು. ಆದಿ, ಇಲ್ಲಿ ನೋಡು. ಅದೇ ಒಂದ್ ನಿಮಿಷ ಇಲ್ಲಿ ನೋಡು. ಆದಿ, ಲುಕ್ ಅಟ್ ಮೀ. ಆದಿ, ಪ್ಲೀಸ್. ಕೋಪನಾ? ಐ ಆಮ್ ಸಾರಿ ಆದಿ, ಅರ್ಥ ಮಾಡ್ಕೋ ಪ್ಲೀಸ್. ಆದಿ, ಪ್ರಿಯಾ, ಅಯ್ಯೋಕೆ ಪ್ರಿಯಾ. ಆದಿ, ಎಲ್ಲಿ ಹೋಗ್ತಾ ಇದ್ಯಾ? ಆದಿ, ಏಯ್ ಮುದಿರಿ ನನ್ನ ಮಗನೇ, ಕಣ್ಕಾಣಿಸಲ್ಲ ನಿಂಗೆ? ಲೈ, ಯಾವನ ಲೈಸೆನ್ಸ್ ಕೊಟ್ಟವನು? ಏನ್ರಿ ನಾನ್ಸೆನ್ಸ್ ಇದು? ಯಾರಾದ್ರೂ ಹಿಂಗ್ ಗಾಡಿ ಓಡಿಸ್ತಾರ? ನನ್ಲೇನಿಗೆ ನೀವು ಬಂದು ನನ್ನ ಕಾರ ಗುದ್ದಿ ಈಗ ನನ್ ಮೇಲೆ ಕಿರ್ಚಾಡ್ತೀರಾ? ಏನಾದ್ರೂ ಸೀರಿಯಸ್ ಆಗಿದ್ರೆ? ಗುದ್ದಿದ್ದಲ್ದೆ ತಲೆ ಎಲ್ಲ ಮಾತಾಡ್ತಿದ್ಯಾ? ಹಲೋ, ಯಾರು ಗುದ್ದಿದ್ದು? ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಯೋಚನೆ ಮಾಡಿದಕ್ಕೆ ಇನ್ನು ಹೊಡಿದೆ ಮಾತಾಡ್ತಿದ್ದೀನಿ. ಆದಿ, ಗಲಾಟೆ ಬೇಡ. ಆದಿ, ಪ್ಲೀಸ್ ಕಮ್ ಬ್ಯಾಕ್. ದೊಡ್ಡವ್ರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಮನೆಯವ್ರು ಹೇಳ್ಕೊಟ್ಟಿಲ್ವಾ? ಸ್ವಲ್ಪನಾದ್ರೂ ಮ್ಯಾನರ್ಸ್ ಬೇಡ? ನನ್ನ ಮ್ಯಾನರ್ಸ್ ಬಗ್ಗೆ ಮಾತಾಡ್ತಿದ್ಯಾ? ನನ್ನ ಮ್ಯಾನರ್ಸ್ ಬಗ್ಗೆ? ನಾ ಇರೋದೇ ಹಿಂಗೆ. ಏನೀಗ? ಕುಡಿದ್ ಗಾಡಿ ಓಡಿಸಿದ್ದು ಅಲ್ದೆ ಬಾಯಿಗೆ ಬಂದ ಬೇರೆ ಮಾತಾಡ್ತೀಯಾ? ಐ ವಿಲ್ ಟೇಕ್ ಯು ಟು ದ ಕೋರ್ಟ್. ಅದ್ ಎಲ್ಲಿ ಹೋಗ್ತೀಯೋ ಹೋಗು, ಅದ್ ಯಾರು ಕಂಪ್ಲೇಂಟ್ ಕೊಡ್ತೀಯೋ ಕೊಟ್ಕೋ. ನನ್ನ ಕೂದ್ಲು ತೊಳಕಾಗಲ್ಲ ನಿನ್ಗೆ ಏನ್ ಮತ್ತೆ? ನನ್ನ ಫೋಟೋ ತೆಗಿತೀಯನಲ್ಲೇ? ನಾನು ಯಾರು ಗೊತ್ತಾ? ನನ್ನ ಪೊಲೀಸ್. ಏನ್ ಮಾಡ್ಕೋತೀಯ ಮಾಡ್ಕೋ. ಆದಿ, ಪ್ರಿಯಾ, ವೇಟ್. ಪ್ರಿಯಾ, ಐ ಆಮ್ ಸಾರಿ ಪ್ರಿಯಾ. ಆಯ್ತಾ? ಈಗ ಸಂತೋಷನಾ? ಕೋಪ ಎಲ್ಲ ತೀರಿಸ್ಕೊಂಡ್ಯಾ? ಇಲ್ಲ ಪ್ರಿಯಾ, ಐ ಕುಡಂಟ್ ಕಂಟ್ರೋಲ್. ಐ ಜಸ್ಟ್ ಲಾಸ್ಟ್ ಇಟ್. ಐ ಆಮ್ ಸಾರಿ. ಆದಿ, ನಿನ್ನ ಈ ಕೋಪದಿಂದಾನೆ ನಾವ್ ಅವಾಗ ಅಷ್ಟ್ ಪ್ರಿಯಾ, ಮತ್ತೆ ಈ ರೀತಿ ಆಗಲ್ಲ. ಐ ಆಮ್ ರಿಯಲಿ ಸಾರಿ. ನನ್ನ ನಂಬು, ಓಕೆ? ಐ ಲವ್ ಯು ಪ್ರಿಯಾ.
ಕೋಪ ಕಮ್ಮಿ ಆಯ್ತಾ? మేడం ఆవిడిప్పుడు పెయింట్ చేయండి ಕೂತ್ಕೊಂಬೇಡಿ. ಓಕೆ. ಸರ್ ಚೆನ್ನಾಗಿದ್ದೀರಾ? ಹ್ಮ್. ಯಾರು ಖುಷಿ ಅಮ್ಮೋರಾ? ನೀವು ಬರ್ತೀರಂತ ಗೊತ್ತಿತ್ತು, ಆದರೆ ಊರಲ್ಲಿ ಚಿಕ್ಕ ಗಲಾಟೆ ನಡೀತಾ ಇದೆ, ಸ್ವಲ್ಪ ಹೋಗಿ ಬಂದ್ಬಿಡ್ತೀನಿ. ಏನ್ ಗಲಾಟೆ? ಅದೇ ಗೌರ್ಮೆಂಟ್ ಅವರು ರೋಡ್ ಮಾಡಬೇಕು ಅಂತ ಮಾರಿಯಮ್ಮನ ಗುಡಿನ ಹೊಡಿತಾ ಇದ್ದಾರೆ. ಊರವ್ರು ಯಾರು ಹೋಗ್ತಾ ಇಲ್ಲ, ಸದ್ಯಕ್ಕೆ ಕೆಲಸ ನಿಲ್ಲಿಸಿದ್ದಾರೆ. ಸ್ವಲ್ಪ ಊರ್ ಮುಖಂಡರ ಹತ್ರ ಮಾತಾಡ್ಕೊ ಬಂದ್ಬಿಡ್ತೀನಿ. ಸರಿ, ನೀವೊಂದು ಕೆಲಸ ಮಾಡು, ನೀವು ಹೋಗ್ಬಿಟ್ ಬಾ. ಏನಾದ್ರು ಬೇಕಾದ್ರೆ ನಾನು ಫೋನ್ ಮಾಡ್ತೀನಿ. ಸರಿ ಸರ್, ಬರ್ತೀನಿ. ಪ್ರಿಯಾ, 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 ಇನ್ನು ನನ್ನ ಕೋಪ ಕಮ್ಮಿ ಆಗಿಲ್ವಾ? ಮತ್ತೆ ನಾನು ಬಿಟ್ಟು ಹೋಗೋ ಪ್ಲಾನ್ ಮಾಡಿಲ್ಲ ತಾನೆ? ನನ್ನ ಕನಸು ಮನ್ಸೆಲ್ಲ ನೀನೇ ತುಂಬೋಗಿದ್ಯಾ. ನಿನ್ ಬಿಟ್ಟು ಇನ್ನೆಲ್ಲಿ ಹೋಗ್ಲಿ. ಈಗ ಹೇಳು, ಏನದು ಸರ್ಪ್ರೈಸ್? ಕೆಲವೊಂದಕ್ಕೆ ಕೆಲವೊಂದ್ಸಲ ಕಾಯಲೇಬೇಕಾಗುತ್ತೆ. ಓ, ಓಕೆ. ಹೇಳಲ್ವಾ? ಯು ವಿಲ್ ಹ್ಯಾವ್ ಟು ವೇಟ್. ನಿಜವಾಗ್ಲೂ? ಐ ಹ್ಯಾಡ್ ಸಮಥಿಂಗ್ ಫಾರ್ ಯು ಟು. ಯು ವಿಲ್ ಹ್ಯಾವ್ ಟು ವೇಟ್ ಟು. ಇಲ್ಲೇ ಹತ್ರದಲ್ಲಿ ಒಂದು ಪ್ರಾಪರ್ಟಿ ನೋಡಿದ್ದೀನಿ. ಓನರ್ಗೆ ಏನೋ ಫಿನಾನ್ಷಿಯಲ್ ಇಶ್ಯೂಸ್ ಅಂತ, ಅದನ್ನು ತಗೊಳ್ಳೋಣ ಅಂತಿದ್ದೀನಿ. ನಿನಗೋಸ್ಕರ, ನಮಗೋಸ್ಕರ. ಯಾರು ಇಲ್ಲದ ಜಾಗ, ಆ ಜಾಗದಲ್ಲಿ ಒಂದು ಪುಟ್ಟ ಗೂಡು ನಮಗೆ ಅಂತ, ನಮ್ಮ ಕನಸಿನ ಬದುಕು ಕಟ್ಕೊಳ್ಳೋಕೆ ಹೇಳಿ ಮಾಡಿಸಿದಂಥ ಜಾಗ. ಅಲ್ಲಿ ನಾನು ನೀನು ಒಬ್ರಿಗೊಬ್ರು ನೆರಳಿಗಿಂತ ಹತ್ತಿರವಾಗಿರ್ಬೇಕು. ಯಾರು? ನೋಡ್ಕೊಂಡ್ಬಿಡ್ತೀನಿ. ಚಿಕ್ಕ ಆಕ್ಸಿಡೆಂಟ್, ನಥಿಂಗ್ ಟು ವರಿ ಅಬೌಟ್. ಆಮೇಲೆ ಫೋನ್ ಮಾಡ್ತೀನಿ. ನೀ ಏನೇ ಇಲ್ಲಿ? ನಾನು ಚಿಂತನ್ ಅವ್ರನ್ನ ಭೇಟಿ ಆಗಬೇಕು. ಕುಡ್ ಯು ಪ್ಲೀಸ್ ಕಾಲ್ ಹಿಮ್? ನೀವು ಅವಿನಾಶ್ ಭಟ್ಟ? ಚಿಂತನ್ ಇದಾರೋ ಇಲ್ವೋ? ಚಿಂತನ್ ನನ್ನ ಫ್ರೆಂಡೇ. ನಾನು ಆದಿತ್ಯ ವರ್ಮ. ನಿಮ್ಮ ಪ್ರಾಪರ್ಟಿ ನಾನೇ ತಗೊಳ್ತಿರೋದು. ಆಕ್ಚುಲಿ, ಹಲೋ ಹಲೋ ಮಿಸ್ಟರ್, ನಿಮ್ಮನ್ನ ಕರಿತಿರೋದು. ಯಾವುದೇ ಕಾರಣಕ್ಕೂ ನನ್ನ ಪ್ರಾಪರ್ಟಿ ನಿನ್ನಂತವನು ಕೊಡೋದಿಲ್ಲ. ಲುಕ್, ನಿಮಗ್ ಬೇಕಿರೋ ದುಡ್ಡು, ನನಗೆ ಬೇಕಿರೋದು ಪ್ರಾಪರ್ಟಿ, ಅಂಡ್ ಅದ್ರ ಪರವಾಗಿ ನಿಮ್ಗೆ ಅಡ್ವಾನ್ಸು ಬಂದು ತಲುಪಿದೆ. ನನಗೆ ಆ ಪ್ರಾಪರ್ಟಿ ಬೇಕು. ನನ್ನ ಪ್ರಾಪರ್ಟಿ ನನ್ನ ಇಷ್ಟ. ಯಾರು ಕೊಡಬೇಕು ಯಾರು ಕೊಡಬಾರ್ದು ಅಂತ ನಾನು ನಿರ್ಧಾರ ಮಾಡ್ತೀನಿ. ಅಂಡ್ ಮೈ ಡಿಸಿಷನ್ ಇಸ್ ಫೈನಲ್. ಬೆಳಿಗ್ಗೆ ನಡೆದಿದ್ದನ್ನ ತಲೆಯಲ್ಲಿ ಇಟ್ಕೊಂಡು ಏನೇನೋ ಮಾತಾಡ್ತಿದ್ದೀರಾ. ಇವಾಗ ಏನ್ ನಿಮ್ ಕ್ಷಮೆ ಕೇಳ್ಬೇಕಾ? ಕೇಳ್ತೀನಿ, ಬನ್ನಿ. ಮೊದಲು ಒಳಗೆ ಕೂತ್ಕೊಂಡು ಮಾತಾಡೋಣ. ಇನ್ನೊಂದು ವಿಷಯ, ನೀನು ಕೊಟ್ಟಿರೋ ಅಡ್ವಾನ್ಸು ನಾಳೆ ಬೆಳಗ್ಗೆ ನಿನಗೆ ವಾಪಸ್ ಬರುತ್ತೆ. ನಿನ್ನ ಆದಿ, ಏನೋ ಕಷ್ಟದಲ್ಲಿದ್ಯಾ ಅಂತ ನಾನು ಸಾಫ್ಟ್ ಆಗಿ ಮಾತಾಡ್ತಿರೋದು ತಲಾಟ ಮಾಡ್ತಿದ್ದೆ. ಇಲ್ಲಿ ಆದಿ, ನನ್ ತಲೆ ಕೆಟ್ಟರೆ ಇಲ್ಲೇ ಹೊಡೆದು ಸಾಯಿಸಿ ಕೂತಾಕ್ಬಿಡ್ಬಿಡ್ತೀನಿ. ಆ ಪ್ರಾಪರ್ಟಿ ನಂದು, ನನಗೆ ಬೇಕು ಅಷ್ಟೇ. ಆದಿ, calm down. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ನೋಡ್ ಪ್ರಿಯಾ, ಆ ಪ್ರಾಪರ್ಟಿ ಕೊಡಲ್ಲ ಅಂತಿದ್ದಾನೆ. ನನ್ನ ಬಗ್ಗೆ ಹೇಳೋನ್ಗೆ. ಆದಿ, ಆದಿ, ಯು ರಿಲ್ಯಾಕ್ಸ್. ಆದಿ, ಆದಿ ಪ್ಲೀಸ್, ನೀನ್ ಒಳಗೆ ಹೋಗು. ನಾನು ಅವ್ರ ಹತ್ರ ಮಾತಾಡ್ತೀನಿ. ಪ್ಲೀಸ್ ಪ್ಲೀಸ್, ನೀನ್ ಹೋಗು. ಅಂಕಲ್ ಪ್ಲೀಸ್, ಇಲ್ಲಿ ಆಗಿದ್ದೆಲ್ಲ ಮರ್ತ್ಬಿಡಿ. ಕಾರ್ ಡ್ರೈವ್ ಮಾಡಿದ್ದು ನಾನು, ತಪ್ಪಾಗಿದ್ದು ನನ್ನಿಂದ. ನಾನು ನಿಮ್ಮ ಹತ್ರ ಸಾರಿ ಕೇಳ್ತೀನಿ. ಐ ಆಮ್ ರಿಯಲಿ ಸಾರಿ. ಆ್ಯಕ್ಚುಲಿ ನಿಮಗೆ ದುಡ್ಡಿನ ಅವಶ್ಯಕತೆ ಇದೆ ಅಂತ ಗೊತ್ತಾಯಿತು. ನಮಗೂ ಪ್ರಾಪರ್ಟಿ ಇಷ್ಟ ಆಯಿತು. ಹೇಗಿದ್ರೂ ಅಡ್ವಾನ್ಸ್ ತೊಗೊಂಡಿದ್ದೀರಾ, ಬ್ಯಾಲೆನ್ಸ್ ಅಮೌಂಟು ತೊಗೊಳ್ಳಿ. ಗಾಡಿ ರಿಪೇರ್ ಚಾರ್ಜಸ್ ಬೇಕಿದ್ರೆ ಸೇರಿಸಿ ತೊಗೊಳ್ಳಿ. ದುಡ್ಡು ಕೊಟ್ಟರೆ ಪ್ರಾಪರ್ಟಿ ಸಿಗುತ್ತೆ, ಬಟ್ ರೆಸ್ಪೆಕ್ಟ್. ಅಂಕಲ್ 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 ತಪ್ಪೇನೋ ಆಗಿದೆ ನಿಜ. ಎಥಿಕಲಿ ನಾನು ನಿಮ್ಮ ಹತ್ರ ಸಾರಿ ಕೇಳ್ತಾ ಇದ್ದೀನಿ. ನಿಮ್ಮ ಬಿಸ್ನೆಸ್ ಎಥಿಕ್ಸ್ ಪ್ರಕಾರ ನಿಮ್ಮ ಡೀಲ್ಗೂ ನೀವು ಕೊಟ್ಟಿರೋ ಮಾತಿಗೂ ಬದ್ಧವಾಗಿರಿ. ನಿಮಗೆ ಸಿಗ್ಬೇಕಾಗಿರೋ ರೆಸ್ಪೆಕ್ಟ್ ನಿಮಗೆ ಸಿಕ್ಕೇ ಸಿಗುತ್ತೆ. ತುಂಬಾ ಚೆನ್ನಾಗಿ ಮಾತಾಡ್ತೀಯ.
ಒಬ್ಬನ ಜೊತೆ ಎಂಗೇಜ್ಮೆಂಟ್ ಆಗಿ ಇಲ್ಲಿ ಇವನ್ ಜೊತೆ ಸುತ್ತಾಡ್ತಾ ಇದೆಯಲ್ಲ, ನೀನು ರೆಸ್ಪೆಕ್ಟ್ ಬಗ್ಗೆ ಎಥಿಕ್ಸ್ ಬಗ್ಗೆ ಮಾತಾಡ್ತೀಯ? ನೋಡು, ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ನೀನು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ವಾಟ್ ಯು ಮೀನ್?